ಕುಶಾನಿ ಇವಾಗ ಬಿದ್ಲು, ಸರಿಯಾಗಿ ಬಿದ್ಲು. ವಾ ಹ್ಯಾಪಿ ಬರ್ಡೇ. ನಿಂಗೆ ಹೇಳ್ ಸರ್ಪ್ರೈಸ್ ಇವಾಗ. ಲೋಟದಲ್ಲಿ ಹಾಕೋರು ಲೋಟದ ಆಕಾರ ಇರ್ತೀಯ, ಚೊಂಬಲ್ಲಿ ಹಾಕೋರು ಚೊಂಬ ಆಕಾರದಲ್ಲಿ ಇರ್ತೀಯ. ಎಷ್ಟೊಂದ್ ದಿವಸ ಆದ್ಮೇಲೆ ನಾನು ಹೇರ್ ಕಟ್ ಮಾಡ್ಬೇಕಾದ್ರೆ ನಮ್ಮ ಬಂದಿರೋದು. ಈ ಬಣ್ಣ ಇಟ್ಬಿಟ್ಟು ಫುಲ್ ಕಟ್ ಮಾಡ್ಬಿಟ್ಟು ಒಂಚೂರು ಮೇಲೆ ಸ್ಪೈಕ್ಸ್ ಮಾಡ್ಕೊಳಕ್ಕೆ ನಂಗೆ ಆಗ್ತಿರ್ಲಿಲ್ಲ. ಯಾವ ತರ ಹುಡುಗ ಆ ತರ ಹೇರ್ ಸ್ಟೈಲ್ ಬೇಕಂತ ಎಕ್ಸ್ಪ್ರೆಷನ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ನಾನು ತಮ್ಮನೇಲಿ ನೋಡಿರ್ತೀರ. ಸೊ ಇವತ್ತು ಕುಶಾನಿಗೆ ಹೇರ್ ಕಟ್ ಮಾಡಿಸಿದೀವಿ. ಅವಳ ಬರ್ಡೇ ಏನೇ ನಾಳೆ ಇದೆ. ಸೊ ಅದಕ್ಕೆ ಅವಳ ಬರ್ಡೇಗೆ ಹೇರ್ ಕಟ್ ಮಾಡಿಸೋದಕ್ಕೆ ಇವತ್ತು ಹೋಗ್ತಿದ್ದೀವಿ. ಸುಮಾರು ಆಯ್ತು, 1 ವರ್ಷ ಆಯ್ತು ಗೈಸ್ ಅವಳಿಗೆ ಹೇರ್ ಕಟ್ ಮಾಡಿಸಿ. ಲಾಸ್ಟ್ ಇಯರ್ ಬರ್ಡೇ ಅವಳಿಗೆ ಹೇರ್ ಕಟ್ ಮಾಡಿಸಿದ್ದು, ಆರಾಮಲ್ಲಿ ಅವ್ಳಿಗೆ ಹೇರ್ ಕಟ್ ಮಾಡಿಸಿಲ್ಲ. ಸೊ ಇವತ್ತು ಈ ಕುಶಾನಿ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಕೈ ಕೊಡೆ ನೋಡಿ ಗೈಸ್, ನನಗೆ ಮರ್ಯಾದೆನೇ ಕೊಡ್ತಿಲ್ಲ ಕುಶಾನಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಕುಶಾನಿ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ನಿಂಗೆ ವಿಶ್ ಮಾಡ್ತಾ ಇನ್ನು ನಂಗೇನು ಮರ್ಯಾದೆ ಕೊಡವ ನೀನು? ಬೇಡಪ್ಪ ಆಯ್ತು, ನಿಂಗೆ ಕಟಿಂಗ್ ಮಾಡ್ಸಲ್ಲ ನಿಂಗೆ ಇವತ್ತು ನಾನು. ಕುಶಾನಿ ನಿಂಗೆ ಕಟಿಂಗ್ ಮಾಡ್ಸಲ್ಲ ಇವತ್ತು, ಹೋಗು ಆಯ್ತು. ಅದಕ್ಕೆ ವಿಶ್ ಮಾಡ್ತೀನಿ, ಕೈ ಕೊಡು. ಹ್ಯಾಪಿ ಬರ್ಡೇ ಅಡ್ವಾನ್ಸ್. ಕಟಿಂಗ್ ಮಾಡ್ಸಕ್ ಹೋಗೋಣ ನಿಮಗೆ. ಹಾಂ, ಕೂದಲುನ ಇಷ್ಟು ಕಟ್ ಮಾಡ್ಸೋಣ, ಇಲ್ಲಾಂದ್ರೆ ಇಷ್ಟು ಫುಲ್ ಕಟ್ ಮಾಡ್ಸೋಣ, ಇಲ್ಲ ಫುಲ್ ಬಾಂಡ್ಲಿ ಓಡ್ಸೋಣ? ಮತ್ತೆ ಚೈತನ್ ತರ ಬೇಕು ಕೂದಲು ನಿನಗೆ. ಫುಲ್ ಬಾಬ್ ಕಟ್ ಮಾಡ್ಬಿಡೋಣ ನಿಂಗೆ ಇವತ್ತು. ಬಾಬ್ ಕಟ್ ಮಾಡ್ಬಿಡೋಣ. ಇಷ್ಟು ಮಾಡ್ಲ ಕಟ್ಟು. ಸರಿ ಆಯ್ತು, ಅಷ್ಟು ಕಟಿಂಗ್ ಮಾಡ್ತೀನಿ. ಆಯ್ತು ಚೈತ್ರ, ಹೆಂಗಿದ್ಯಾ? ಚೆನ್ನಾಗಿದ್ಯಾ? ನಿಂಗೂ ಮಾಡ್ಕೊಂಬಿಡ ಜೊತೆಗೆ. ಯಾಕೆ? ನಿಂಗೂ ಏರ್ ಫಾಲ್ ಆಗ್ತಿದ್ಯಾ? ವೈಟ್ ಕೂದಲಲ್ಲ, ನೀವ್ ಮಾಡ್ಸ್ಕೊಂಬಿಡು. ಸ್ವಲ್ಪ ಲೈಟಿಗೆ ಮಾಡ್ಸ್ಕೊ ನೀನು. ಅಮ್ಮ ಮಾಡ್ತಲ್ಲ ಹೋದ್ ಸರಿ ನಿಂಗೆ, ಅದಕ್ಕೇನೆ ಬೇಡ ಅಂತ. ಹಾಯ್ ಮದರ್ ಇಂಡಿಯಾ, ಹೆಂಗಿದ್ಯಾ? ಚೆನ್ನಾಗಿದ್ಯಾ? ವೈಟ್ ಕೂದಲು ಬನ್ನಿ, ಎಲ್ಲ ಫುಲ್ ಬ್ಲಾಕ್ ಕೂದಲು ಮಾಡಿಸ್ತೀನಿ ಬಾ, ಡೈ ಓಡಿಸ್ಬಿಟ್ಟು. ಬರ್ಡೇ ಏನದು ಖುಷಿನೇ, ಆದ್ರೆ ಬರ್ತಾ ಚೈ ಯಾಕೆ ಗ್ಲೋ ಆಗ್ತಿದ್ದಾಳೆ ಅಲ್ವಾ ಚೈತ್ರ? ನೀ ಹೇಗೆ ಗ್ಲೋ ಆಗ್ತಿದ್ಯಾ? ಮೋಸ್ಟ್ಲಿ ಅವಳು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಹಾಕೊಂತಿರ್ಬೇಕು, ಅದಕ್ಕೆ ಮುಖದಲ್ಲಿ ಅಷ್ಟೊಂದು ಗ್ಲೋ ಬರ್ತಿರೋದು ಅವಳಿಗೆ. ಮುಲ್ತಾನ್ ಮಿಟ್ಟಿ ಆಯಿಲ್ ಸ್ಕಿನ್ ಗೆ ಮಾತ್ರ ವರ್ಕ್ ಆಗುತ್ತೆ, ವಿಂಟರ್ ಫ್ರೆಂಡ್ಲಿ ಅಲ್ವೇ ಅಲ್ಲ. ಸ್ಕಿನ್ ಅನ್ನ ಓವರ್ ಡ್ರೈ ಮಾಡಿ ಡಲ್ನೆಸ್ ಮಾಡುತ್ತೆ. ಸೊ ವಿಂಟರ್ ಅಲ್ಲಿ ಗ್ಲೋ ಹಾಕಿ ನನ್ನ ಪ್ರಾಡಕ್ಟ್ಸ್ ಇದೆ, ಯಾವ್ದಂತ ತೋರಿಸ್ತೀನಿ ಬಾ. ಹೆಂಗೆ ಫೇಸ್ ಗ್ಲೋ ಆಯ್ತು ನೋಡಮ್ಮ. NY ಬೇಸ್ ಸ್ಟ್ರೋಬ್ ಕ್ರೀಮ್. ಈ ಪ್ರಾಡಕ್ಟ್ ನಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಆಗಿ ಇರೋದ್ರಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮೇಕಪ್ ಮಾಡೋಕ್ಕೂ ಮುಂಚೆ ಇದನ್ನ ಬೇಸ್ ಆಗಿ ಕೂಡ ಅಪ್ಲೈ ಮಾಡ್ಬೋದು. ಸೊ ಗ್ಲೋಯಿ ಲುಕ್ ಕೊಡುತ್ತೆ. ಈ ಪ್ರಾಡಕ್ಟ್ ಜಸ್ಟ್ ಅಂಡರ್ 200 ಒಳಗೆ ಸಿಗುತ್ತೆ. NY ಬೇ 3-in-1 ಸೆರಮ್ ಫೌಂಡೇಶನ್. ಇದನ್ನ ಸ್ಟ್ರೋಬ್ ಕ್ರೀಮ್ ಜೊತೆ ಮಿಕ್ಸ್ ಮಾಡಿ ಕೂಡ ಅಪ್ಲೈ ಮಾಡ್ಕೋಬಹುದು. ಈ ಪ್ರಾಡಕ್ಟ್ ಕನ್ಸಿಸ್ಟೆನ್ಸಿ ಸೆರಮ್ ತರ ಇರೋದ್ರಿಂದ ಸ್ಕಿನ್ ನರಿಶ್ ಮಾಡುತ್ತೆ, ಈಸಿಯಾಗಿ ಬ್ಲೆಂಡ್ ಆಗಿ ಬಿಲ್ಡಬಲ್ ಕವರೇಜ್ ಕೊಡುತ್ತೆ, ಹಾಗೂ ಸ್ಕಿನ್ ಮೇಲೆ ತುಂಬಾನೇ ಲೈಟ್ ವೆಯ್ಟ್ ಅನ್ಸುತ್ತೆ. ಇದು ಪ್ರೈಮರ್, ಮಾಯ್ಶ್ಚರೈಸರ್ ಅಂಡ್ ಫೌಂಡೇಶನ್ ತರ ಆಕ್ಟ್ ಮಾಡುತ್ತೆ. ಫೇಸ್ಗೆ ಹೈಡ್ರೇಷನ್ ಕೊಡುತ್ತೆ, ವಿಚ್ ಇಸ್ ಮಚ್ ನೀಡೆಡ್ ಫಾರ್ ಡ್ರೈ ಸ್ಕಿನ್. ಇದರ ಪ್ರೈಸ್ ಅಂಡರ್ 300. NY ಬೇ ಸ್ಟ್ರೋಬ್ ಕ್ರೀಮ್. ಇದರಲ್ಲಿ 3-in-1 ಪ್ರೈಮರ್, ಮಾಯ್ಶ್ಚರೈಸರ್ ಅಂಡ್ ಹೈಲೈಟರ್ ಬೆನಿಫಿಟ್ಸ್ ಇದೆ. 3-in-1 ಸೆರಮ್ ಫೌಂಡೇಶನ್ ಸ್ಕಿನ್ ಹೈಡ್ರೇಟ್ ಮಾಡುತ್ತೆ ಅಂಡ್ ಸ್ಟ್ರೋಬ್ ಕ್ರೀಮ್ ಗ್ಲೋ ಆಡ್ ಮಾಡುತ್ತೆ, ವಿಚ್ ಇಸ್ ಪರ್ಫೆಕ್ಟ್ ಫಾರ್ ಡ್ರೈ ಸ್ಕಿನ್. ವಿಂಟರ್ ಅಲ್ಲಿ ಮುಲ್ತಾನ್ ಮಿಟ್ಟಿ ಫೇಸ್ ಪ್ಯಾಕ್ ಆಲ್ಟರ್ನೇಟಿವ್ ಆಗಿ ಆಕ್ಟ್ ಮಾಡುತ್ತೆ. ವೆಲ್ವೆಟ್ ಮೂಸ್ ಲಿಪ್ಸ್ಟಿಕ್. ಈ ಲುಕ್ ನ 06 ಅಂದ್ರೆ ಸ್ಪೈಸಿ ರೆಡ್ ಶೇಡ್ ಲಿಪ್ಸ್ಟಿಕ್ ಅಂಡ್ NY ಬೈ ಡ್ಯೂಯಿ ಸೆಟ್ಟಿಂಗ್ ಸ್ಪ್ರೇ ಜೊತೆ ಫಿನಿಶ್ ಮಾಡ್ತಿದ್ದೀನಿ. ಈ ಪ್ರಾಡಕ್ಟ್ಸ್ ಕೂಡ ಜಸ್ಟ್ 200 ಒಳಗೆ ಸಿಗುತ್ತೆ. ಸೊ ನೀವೇ ನೋಡಬಹುದು ಬಿಫೋರ್ ಅಂಡ್ ಆಫ್ಟರ್ ಲುಕ್ ಹೇಗಿದೆ ಅಂತ. ಫೈನಲ್ ಲುಕ್ ರೆಡಿ ಆಗಿದೆ, ಬನ್ನಿ ನಾವು ಅಮ್ಮಂಗೆ ತೋರ್ಸೋಣ. ಅಮ್ಮ ನೋಡು, NY ಬೈ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ನನ್ನ ಫೇಸ್ ನ ಎಷ್ಟು ಚೆನ್ನಾಗಿ ಗ್ಲೋ ಮಾಡ್ಕೊಂಡಿದ್ದೀನಿ ಅಂತ. ಉಕ್ಕಣೆ ತುಂಬಾ ಗ್ಲೋ ಆಗಿ ಕಾಣಿಸ್ತಾ ಇದೆ. ಮುಲ್ತಾನಿ ಮಿಟ್ಟಿ ಯೂಸ್ ಮಾಡೋದಕ್ಕಿಂತ ಈಗ ಯಾವ್ದೋ ಬೇರೆ ಪ್ರಾಡಕ್ಟ್ ಅನ್ನಲ್ಲ, ಅದನ್ನ ಯೂಸ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣ್ತಿದೆ ನಿಮ್ ಮುಖ ಅಲ್ವಾ? ನಿಂಗೂ ಬೇಕಾ ಪ್ರಾಡಕ್ಟ್? ಉಕ್ಕಣೆ ತರ್ಸ್ಕೊಡ ನಂಗೂ. ಸೊ ಗೈಸ್ ನೋಡಿದ್ರಲ್ಲ, ನಮ್ಮ ಅಮ್ಮನೇ ಮುಲ್ತಾನಿ ಮಿಟ್ಟಿಗೆ ಚೆನ್ನಾಗಿದೆ ಅಂತ ಅಂದ್ಮೇಲೆ ಅದು ಸೂಪರ್ ಆಗಿದೆ ಅಂತ ಅರ್ಥ. ಸೊ ಗೈಸ್ ನಿಮ್ಗೆ ಪ್ರಾಡಕ್ಟ್ಸ್ ಇಷ್ಟ ಆಗಿರೋ ಪ್ರಾಡಕ್ಟ್ಸ್ ನ ಟ್ಯಾಗ್ ಮಾಡಿ ಇಡ್ತೀನಿ, ಅಲ್ಲೂ ಬೈ ಮಾಡ್ಕೊಬಹುದು, ಅಥವಾ purple.com ಕೂಡ ನೀವು ಬೈ ಮಾಡ್ಕೊಂಡು ಪ್ರಾಡಕ್ಟ್ಸ್ ನ ತಗೊಬಹುದು. ಸೊ ಗೈಸ್ ಇವಾಗ 6 ಗಂಟೆ ಆಗಿದೆ. ಸೊ ನೋಡಿ ಇವಾಗ ಹೊರಡ್ತಿದ್ದೀನಿ. ನೋಡ್ರಿ ಕೂದಲು ಕಟ್ ಮಾಡ್ತೀನಿ ಅಂದ್ಬಿಟ್ಟು ಇವಾಗ ಬಾಚ್ಕೊತಾವಳೆ. ಕೂದಲು ಕಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ನೋಡ್ಕೋತಾಳೆ ಬಾಚ್ಕೊಂಡು. ಕುಶಾನಿ ಫುಲ್ ಕಟ್ ಮಾಡಲ್ಲ ದಯವಿಟ್ಟು ನೀನ್, ದಯವಿಟ್ಟು ಬಾಚಿಂಗಲ್ಲಿ ಇಟ್ಬಿಟ್ಟು ಬಾಚಿಂಗಲ್ಲಿ ಇಟ್ಬಿಟ್ಟು ದಯವಿಟ್ಟು ಬಾ. ಏನೇ ಕುಶಾನಿ ಡ್ರೆಸ್ ನಿಂದು ಇಷ್ಟ ಚೆನ್ನಾಗಿ ಕಾಣಿಸ್ತಿದ್ಯಾ? ಬರ್ಡೇ ಗಲ್ಲು, ನಾಳೆ ಬರ್ಡೇ ಮಿನ್ಸ್ಬೇಕು ಕೊಡು. ಬರೀ ಹೊಸ ಬಟ್ಟೆಗಳು ಓಡಿಸ್ತಾವಳೆ. ಅವಳದು ಬಿಫೋರ್ ಮತ್ತೆ ಆಫ್ಟರ್ ಫೋಟೋ ತಗೋ ಆಯ್ತಾ? ಆಮೇಲೆ ಅವಳು ರೀಲ್ಸ್ ಗೆ ಲಾಸ್ಟ್ ಟೈಮ್ ರೀಲ್ಸ್ ಮಾಡಿದ್ರು, ಆ ತರ ರೀಲ್ಸ್ ಕೊಂಡು ವಿಡಿಯೋ ಮಾಡ್ಕೋ. ಸರಿ ಓಕೆ ಡನ್. ಹೋಗೋಣ ಕುಶಾನಿ, ಹೋಗೋಣ ಕಟಿಂಗ್ ಮಾಡ್ಸಕ್ಕೆ. ಅದಕ್ಕೆ ಹೋಗೋಣ ಬಾರಿ. ಓಕೆ ಇದು ಏನಪ್ಪ, ಇದು ಶೂ ತಗೋಬರ್ಬೇಕು, ಚಪ್ಪಲಿ ಇಲ್ಲ ಅವಳಿಗೆ. ಕಾಸು ಕಳ್ಸು, ಕಾಸು ನಿಮ್ ಮಾವ ತಾನೇ ಗಿಫ್ಟ್ ಕೊಡ್ಸು. ಗಿಫ್ಟ್ ನ ಬೇರೆ ಕೊಡಿಸ್ತೀನಿ ಅವನಿಗೆ, ಶೂ ಗಿಫ್ಟ್ ಕೂಡ ಕೊಡ್ಸ್ಬಾರ್ದು.
ಶೂ ಕೊಡ್ಸ್ರಿ ಏನು ಬೇಡವಾ? ಹಾಂ ಶೂ ಕೊಡ್ಸ್ರಿ. ಅದು ಶೂ ಕೊಡ್ತಾ ಸಾಕು ಅಷ್ಟು ಸಾಕು ಇಷ್ಟೇ ಶೂ ಕೊಡ್ಸಿ ಅದೇ ಗಿಫ್ಟ್ ಒಳಗೆ. ಸರಿ ಗೈಸ್ ಓಕೆ. ಸೊ ಗೈಸ್ ಕುಶಾನಿ ಡ್ರೆಸ್ಸು ಈ ಥರ ಬರುತ್ತಂತೆ, ಚಲಯ ಬಟ್ಟೆ. ನಾನು ನೋಡೋಣ ಬರುತ್ತೆ, ನಾನು ನಿಮ್ಗೆ ತೋರಿಸ್ತೀನಿ ನಾಳೆ ಬಟ್ಟೆ. ಅದು ಗೈಸ್ ಏನು ಗೊತ್ತಾ ಗೈಸ್, ನನ್ನ ಹತ್ರ ಇವತ್ತು ಮೈಸೂರು ಪಾಕ್ ಇದು ಸ್ವೀಟ್ ಇದೆ ನನ್ನ ಹತ್ರ, ಮೈಸೂರು ಪಾಕ್. ಸೊ ಯಾರೋ ಸ್ವೀಟ್ ತಿನ್ನಲ್ಲ ಅಂತ ಬೇರೆ ಶಪಥ ಮಾಡಿದ್ದಾರೆ. ಸೊ ಮದರ್ ಇಂಡಿಯಾ ನಾವಿಡ್ತೇನೆ ಮೈಸೂರು ಪಾಕ್ನ. ಮೈಸೂರು ಪಾಕ್ ಎಲ್ಲಿ ಓಡೋಗ್ಬಿಟ್ಟ ಗೈಸ್, ರೂಮ್ ಓಡೋಗ್ಬಿಟ್ಟವಳೆ. ಚೈತ್ರ ಯಾಕೆ ಇಲ್ಲಿ ಬಂದ್ಬಿಟ್ಟಿದ್ಯಾ ಚೈತ್ರ? ಮೈಸೂರು ಪಾಕ್ ಕಣಿ, ನೋಡಿ ಯಾವ ಥರ ಮೈಸೂರು ಪಾಕ್ ನೀನು ಸ್ಮೆಲ್ ನೋಡ್ತಾ ಇದ್ರದ್ದು, ಇದು ಸ್ಮೆಲ್ ತೋರಿಸ್ತೀನಿ. ಹಾ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಒಳ್ಳೆ ಬೆಣ್ಣೆ ಇದಂಗೆ ಇದೆ ಗೈಸ್ ಮೈಸೂರು ಪಾಕು. ಗೈಸ್ ಇದು ಮಿಲೆಟ್ ಮೈಸೂರು ಪಾಕು ಸಿಕ್ಕಾಪಟ್ಟೆ ಇಷ್ಟ ಆಕ್ಚುಲಿ ಇದು. ಸೊ ಅವ್ಳು ಹೆಂಗೋ ಸ್ವೀಟ್ ಬಿಟ್ಬಿಡಿಯಲ್ಲ, ಅದಕ್ಕೆ ಅವಳು ತಿನ್ನಲ್ಲ. ಸೊ ನಾನು ಮತ್ತೆ ನಮ್ಮ ಇಬ್ಬರು ತಿಂತೀವಲ್ಲಮ್ಮ. ಇದು ಎಷ್ಟು ಬೆಣ್ಣೆ ತರ ಇದೆ ಗೈಸ್ ಮೈಸೂರು ಪಾಕ್. ಇದು ಬೆಣ್ಣೆ ಕುಶಾನಿ ಇದು ಗೈಸ್. ಚೈತ್ರ ಬೇಕೇನೆ? ಹಾ ಅಮ್ಮ ಚಾಮ ತಿನ್ನಮ್ಮ ನೀನು ಮುಡ್ಕೋ. ಥ್ಯಾಂಕ್ ಯು. ಚೈತ್ರ ತಿನ್ನು, ತಿನ್ನೆ ಪರವಾಗಿಲ್ಲ, ತಿನ್ನೆ ತಗೊಂಡು ಸುಮ್ಮನೆ ಟೇಸ್ಟ್ ಮಾಡ್ಕೊಂಡು ಟೇಸ್ಟ್ ಮಗನೆ. ಹಂಗೆ ಟೇಸ್ಟ್ ಚೆನ್ನಾಗಿದ್ಯಾ? ನಿಮ್ಮ ಅಮ್ಮಂಗೆ ಹೋಗ್ತಿಲ್ಲ ತಿನ್ನೋಕ್ಕೆ, ಅವ್ಳು ಬಿಟ್ಬಿಟ್ಟು ಅವ್ಳು ಶುಗರ್ ತಿನ್ನೋದು. ಸೊ ಗೈಸ್ ಪಾಪ ನಮ್ಮ ಅಕ್ಕ, ನನಗೆ ಬೇಜಾರಾಗ್ತೀನಿ ನಿಜವೂ. ಬೆಣ್ಣೆ ಇದಂಗಿದೆ ಜರ. ಆಯ್ತು ಅದೇನೋ ಖಾಲಿ ಮಾಡಿ ನಾವು ಗೈಸ್. 1 2 3 4 ಪೀಸ್ ಇದೆ. ಒಂದು ಖಾಲಿ ಆಗ್ಬೇಕಾದ್ರಲ್ಲ ಏನೋ ನಿಂಗೆ ಐತ್ ಕಣಲ್ಲಿ. ಕ್ಲೋಸ್ ಮಾಡಿ ಇಲ್ಲೇ ಇಟ್ಟಿರ್ತೀನಿ. ಇನ್ನಾರೋ ತಿಂದ್ರೆ ಅವ್ರಿಗೆ ಹೊಟ್ಟೆ ಬಂದ್ಬಿಡುತ್ತೆ ನಿಜ ಬಿಟ್ಟು. ನಿನ್ ಮುಂದೆ ಇರ್ಬೇಕದು, ನೀನು ಹುರ್ಕೊಂತ ಇರ್ಬೇಕು, ಅದು ನೋಡಿ ಹುರ್ಕೋತಾ ಇರ್ಬೇಕು ನೀನು. ಎತ್ತಿಗೆ ಬರ್ತದೆ ಅಲ್ಲೇ ಇರ್ಬೇಕು. ಇಲ್ಲಿ ನೋಡಿ ಕೈ ಕುಶಾನಿ ಹೆಂಗ್ ನಿಂತ್ಕೊಂಡ್ಬಿಟ್ಟವಳೆ, ತಲೆ ಮೇಲೆ ತಲೆ ಇಕ್ಬಿಟ್ಟವಳೆ ಹಿಂದೆ ನಿಂತ್ಕೊಂಡು. ಕುಶಾನಿ ಹೆಂಗಿದೆ ರೈಡು? ವಂಡರ್ಲಾನ ಇದು? ಮತ್ತೇನಿದು? ಡೋರ್ ಅಂತೆ ಗೈಸ್, ಡೋರ್ ಅಂತೆ ಗೈಸ್. ನಮ್ಮ ಮನೆ ಹತ್ರನೇ ಇರೋ ಸಲೂನ್ ಇರೋದು, ಅದಕ್ಕೆ ಇಲ್ಲೇ ಹೋಗ್ತಿದೀವಿ, ಹತ್ರನೇ ಹಾಕಿಲ್ಲ ಅಷ್ಟೇ ಹೆಲ್ಮೆಟ್. ಸೊ ಬನ್ನಿ ಹೋಗ್ಬಿಟ್ಟು ಅಲ್ಲಿ ನಿಮ್ಗೆ ಸಿಗ್ತೀನಿ. ಈ ಬಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ನಮ್ಮ ಮನೆ ಇಲ್ಲ ಪಕ್ಕದಲ್ಲೇ, ಇನ್ನೊಂದು 2 hours ಪಕ್ಕದಲ್ಲೇ ಇತ್ತು, ಅದಕ್ಕೆ ಹಾಕಿಲ್ಲ ಅಷ್ಟೇ ಹೆಲ್ಮೆಟ್. ಸೊ ಸಾರಿ ಹಾಕೋಣ, ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಹಾಕಿಲ್ಲ ಹೆಲ್ಮೆಟ್ ಇವತ್ತು. ರೆಡಿ ಖುಷಿ ಅವಳು ಗೈಸ್ ಫುಲ್. ಅವಳಿಗೆ ಏರ್ ಕಟ್ಟನೆ ಸಿಕ್ಕಾಬಿಟ್ಟು ಇಷ್ಟನೂ ಗೊತ್ತಿಲ್ಲ. ಅವಳು ಮಾಡಿ ಒಂದೇ ಒಂದು ವರ್ಷ, ಹೋದ ವರ್ಷ ಅಷ್ಟೇ ಮಾಡ್ತೀವಿ. ಅವ್ಳಿಗೆ 1 ವರ್ಷ ಗ್ಯಾಪ್ ಕೊಟ್ಟು ಮತ್ತೆ ಮಾಡಿಸ್ತಿದ್ದೀವಿ. ಲೆಟ್ಸ್ ಸಿ ಬನ್ನಿ ಯಾವ ಥರ ಮಾಡ್ಸೋದಂತ ಪ್ಲಾನ್ ಮಾಡಿ ಮಾಡುವ. ಅವಳಿಗೆ ಕುಶಾನಿ ಫುಲ್ ನರ್ವಸ್ ಆಗ್ಬಿಟ್ಟಿದೆ ಗೈಸ್. ಎಲ್ಲ ನನ್ನ ಹತ್ರ ಮಾಡಿಸ್ತಾರೆ, ಅದಕ್ಕೆ ಫುಲ್ ನರ್ವಸ್ ಆಗ್ಬೇಕು ಕುಶಾನಿ. ಕುಶಾನಿ ಭಯ ಆಗ್ತಿದ್ಯಾ ಏನಕ್ಕೆ? ಎಲ್ಲ ಅಕ್ಕಂದಿರು ಆಯ್ ಮಾಡು ಅಕ್ಕಂದಿರಿಗೆ. ಕುಶಾನಿ ಎಷ್ಟು ಫ್ಯಾನ್ಸ್ ಅಂತಂದ್ರೆ ಎಲ್ಲಾರು ಬರೀ ಕುಶಾನಿ. ಅವಾಗಿನ ಎಲ್ಲರೂ ಕುಶಾನಿ. ಏನ್ ಕುಶಾನಿ ನಿಂಗೆ ಈ ಥರ ಫ್ಯಾನ್ಸ್ಗಳು ಈ ವಯಸ್ಸಿಗೆ? ಗೈಸ್ ಇವಾಗ ರೆಡಿ ಆಗೋಳು ಕುಶಾನಿ ಕುತ್ಕೊಂಡ್ರೆ ಕೈ ಕಟ್ ಮಾಡ್ಸೋದಕ್ಕೆ. ಖುಷಿ ಇಲ್ಲಿ ಇಲ್ಲಿ ಇವಾಗ ನಿನಗೆ ಫುಲ್ ಬೋರ್ಡ್ ಓಡಿಸೋದಾ? ನಂತರ ಮಾಡಿಸ್ಬೇಕಾ? ನಂತರ ಕೂದಬೇಕಂದ್ರೆ ನಂತರ ಮಾಡಿಸ್ಕೋಬೇಕಂದ್ರೆ ಅದು ಸ್ವಲ್ಪ ಲೈಟ್ ಮಾತಾಡೋಣ ಇವಾಗ. ಗೈಸ್ ಒಂದು ಚೇರು, ಅದ್ರ ಮೇಲೆ ಒಂದು ಸ್ಟೂಲು, ಅಕ್ಕನಿಗೆ ಇವಾಗ ಹೆಡ್ ವಾಶು ಎಲ್ಲ ಹೊಸದು. ಫುಲ್ ಖುಷಿ ಆಗ್ತಾವಳೆ. ಹಂಗೆ ತಲೆ ಬಗ್ಸಿ ಕೆಳಗಡೆ ಹಿಂದೆ ನೀರು ಹಾಕ್ತಾರೆ. ಹಂಗೆ ಮಲಗಿರಿ ಹಂಗೆ ಬಾಂಬ್ ಇರ್ಲಿ ಹಂಗೆ ಕೂತು ನೀರು ಹಾಕ್ತಾರೆ. ಹಂಗೆ ಅವಳು ಎಕ್ಸ್ಪ್ರೆಷನ್ ನೋಡಿ ಗೈಸ್, ಅವಳು ಎಕ್ಸ್ಪ್ರೆಷನ್ ಹಂಗೇರು ಖುಷಿ ಅವಳಿಗೆ ಹೊಸ ಬೇಕು, ಖುಷಿ ಆಗ್ತಾವಳೆ. ಹಂಗೇರು ಏನ್ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದ್ಯಾ? ಈ ವಯಸ್ಸಿಗೆ ಇನ್ನು 3 ವರ್ಷ ನಿನ್ಗೆ. ಆಲ್ರೆಡಿ ಹೆಡ್ ಮಸಾಜು, ಹೆಡ್ ವಾಶು. ಬನ್ನಿ ಜಂಪ್ ಹೋಗು. ಇವಾಗ ಹೆಡ್ ವಾಶ್ ಆಗಿದೆ. ಇವಾಗ ಅಕ್ಕನಿಗೆ ನೀಟಾಗಿ ಹೇರ್ ಕಟ್ ಮಾಡಬೇಕು. ಕುಶಾನಿ ಎಷ್ಟು ನೋಡಿ ಕೈಸ್ ಹೆಂಗಿದೆ. ಕುಶಾನಿ ಏನು ಕುಶಾನಿ ತಲೆ ಮೇಲೆ ಇದು? ತಲೆ ಮೇಲೆ ಇಟ್ಕೊಂಡಿದ್ಯಾ ಕ್ಲಿಪ್ಪು? ಓಹೋ ಗೊತ್ತ. ನೀನು ನಮ್ಗೆಲ್ಲ ಕಟಿಂಗ್ ಮಾಡ್ತಿದ್ಯಾ ಗೊತ್ತಾ? ನಾವು ಆಟ ಮಾಡ್ತಿದ್ರ ಜಾಸ್ತಿ. ನಿನಗೆ ಕೂದಲು ಬಿಟ್ಕೊಳಕ್ ಆಸೆ, ನಾವು ಸ್ಕೂಲ್ ಕಳ್ಸ್ಬೇಕಲ್ವಾ? ಅವ್ನು ಎಣ್ಣೆ ಕೂಡ ಹಾಕೊಂತಿರ್ಲಿಲ್ವಲ್ಲ, ಅದಕ್ಕೆ ಚಿಕ್ಕದಾಗಿ ಅವಾಗ ಕಿತ್ಲಿ ಕಟ್ಟಿ. ಇಷ್ಟ ಓಕೆನಾ? ನಾನು ಅಟ್ಲೀಸ್ಟ್ ನಂಗೆ ಸ್ವಲ್ಪ ಮುಂದೆ ಸ್ಪೈಕ್ಸ್ ಮಾಡಕ್ಕೆ ಒಂದು ಸ್ವಲ್ಪ ಕೂದಲು ಹಂಗೆ ಇರಬೇಕಿತ್ತು. ಬಟ್ ನಮ್ಮ ಅಮ್ಮನ ಕೂದಲೇ ಒಂದು ಚೂರು ಬಿಡ್ಲಿಲ್ಲ ಗೈಸ್. ಈ ಬಾಂಡೆ ಇಟ್ಬಿಟ್ಟು ಫುಲ್ ಕಟ್ ಮಾಡ್ಬಿಟ್ಟಿದ್ರು. ಒಂದು ಚೂರು ಮೇಲೆ ಸ್ಪೈಕ್ಸ್ ಮಾಡ್ಕೊಳಕ್ಕೆ ನಂಗೆ ಆಗ್ತಿರ್ಲಿಲ್ಲ. ಆ ಥರ ಕಟಿಂಗ್ ಮಾಡ್ತಾರೆ ನಮ್ಮ ಅಮ್ಮ. ಏನಕ್ಕೆ ಅದರ ಮಾಡ್ತಿದ್ದೆ? ನಮ್ಮ ಇಷ್ಟ, ಇವಾಗ ನಿಮ್ಮ ಇಷ್ಟ. ಸೊ ಗೈಸ್ ಹೇರ್ ಕಟ್ ಆಯ್ತು ಹೇರ್ ಕಟ್ಟು ಅಷ್ಟೇನಾ? ಹೇರ್ ಸೆಟ್ ಮಾಡ್ಬೇಕು, ಹೇರ್ ಸೆಟ್ ಮಾಡ್ಬೇಕು ಅಷ್ಟೇ. ಹೇರ್ ಕಟ್ ಆಗಿದೆ ಕುಶಾನಿ, ಹೇರ್ ಕಟ್ ಆಗಿದೆ. ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ, ಸೂಪರ್ ಆಗಿ ಕಾಣಿಸ್ತಿದ್ಯಾ. ಅವಳನ್ನ ನೋಡ್ಕೋತ ಗೈಸ್ ಅವಾಗಿಂದ. ವಿಡಿಯೋ ಕಾಲ್ ಅಲ್ಲ, ನಿಮ್ಮಮ್ಮ
ಅಮ್ಮ ವಿಡಿಯೋ ಕಾಲ್ ಮಾಡೋಳೆ ಯಾವ ಥರ ಗೈಸ್ ಅವಳಿಗೆ ಆ ಥರ ಹೇರ್ ಸ್ಟೈಲ್ ಬೇಕಂತೆ ಗೈಸ್. ಆ ಥರ ಇನ್ನೂ ನಿಂಗೆ ಕೂದಲು ಬೆಳಿಬೇಕು ಕುಶಾನಿ, ನೀ ದೊಡ್ಡ ಹುಡುಗಿ ಆಗ್ಬೇಕು, ಅವಾಗ ನಿಂಗೆ ಆ ಥರ ಮಾಡೋದು. ಆ ಥರ ಆಗಲ್ಲ. ಉದ್ದ ಕೂದಲು ಬರುತ್ತಲ್ಲ ಅವಾಗ ಕರ್ಕೊಂಬಂದ್ ಆತರ ಮಾಡ್ಸೋಣ. ಇವಾಗ ಇನ್ನೂ ಚಿಕ್ಕ ಚಿಕ್ಕ ಕೂದಲು ನಿಂಗೆ ಇಟ್ಟಿಟ ಕೂದಲಿರೋದು. ಅವಳಿಗೆ ಈ ತರ ಜುಟ್ ಬೇಕಂತೆ ಗೈಸ್. ಇದು ನೀನ್ ಚೆನ್ನಾಗಿ ಕಟ್ ಮಾಡ್ಕೊಂಡ್ಮೇಲೆ ಎಣ್ಣೆ ಹಾಕ್ಕೊಂಡು ತಲೆ ಹಚ್ಕೊಬೇಕು, ಅವಾಗ ಬರುತ್ತೆ. ನಾನು ಕೂಡ ಸ್ವಲ್ಪ ಬಿಯರ್ಡ್ ಟ್ರಿಮ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಬಿಯರ್ಡ್ ಎಷ್ಟು ಬೇಗ ಬೆಳೆದ ಗೊತ್ತಾ ಗೈಸ್, 1 ವಾರ 2 ವಾರಕ್ಕೆಲ್ಲ ಬೇಗ ಬಂದ್ಬಿಡ್ತದೆ. ಮುಂಚೆ ಎಲ್ಲ ಬಿಯರ್ಡ್ ಬರ್ಬೇಕು ಅಂತ ಸಾಯ್ತಿದೆ ಗೈಸ್. ಇವಾಗ ಬಿಯರ್ಡ್ ಬರ್ತಿದೆ, ನಮ್ಗೆ ಇರಿಟೇಷನ್ ಆಗ್ತಿದೆ. ಕಟ್ ಮಾಡಿಸ್ಬೇಕು ವಾರಕ್ಕೆ ಕಟ್ ಮಾಡಿಸ್ಬೇಕು, ಅಷ್ಟು ಬೇಡ ಬಂದ್ಬಿಡುತ್ತೆ ಬೇಗ ನನಗೆ. ನಾನು ಸ್ವಲ್ಪ ಬಿಯರ್ಡ್ ಟ್ರಿಮ್ ಮತ್ತು ಸ್ವಲ್ಪ ಏರ್ ಕಟ್ ಮಾಡಿಸ್ತೀನಿ. ಒಬ್ಬ ಹೆಂಗಿದೆ, ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿ ಅನಿಸ್ತಿದ್ಯಾ? ಕ್ಯೂಟು. ಅಯ್ಯೋ ಹಾ, ಬಿಸಿ ಇದೆಯಾ? ಹಂಗೇನೆ ಇವಾಗ ಅದು ಮಾಡೋ ಗೊತ್ತಾ ನಿಂಗೆ, ಅದಕ್ಕೆ ಬಿಸಿ ಅನಿಸ್ತೀಯ ನೀನು. ನಾನು ಮಾಡಿಸ್ತಾ ಇದ್ದೀನಿ, ನಿಂತ್ಕೊಂಡು ನೋಡ್ತಾವಳೆ. ನೋಡಾಯ್ತು, ನೀವ್ ಹೇಳಿ ನನಗೆ ಲಾಂಗ್ ಹೇರ್ಸ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಶಾರ್ಟ್ ಹೇರ್ಸ್ ಚೆನ್ನಾಗಿ ಕಾಣುತ್ತೆ? ಮುಂಚೆ ಇದೆ ಗೊತ್ತಾ, ನಾನು ಆ ಥರ ಚೆನ್ನಾಗಿದೆ ಹೇರ್ ಸ್ಟೈಲ್ ನಂದು. ನಂದು ಇವಾಗ ಬಿಟ್ಟಿಂಗ್ ಲಾಂಗ್ ಹೇರ್ಸ್ ಚೆನ್ನಾಗಿ ಕಾಣುತ್ತೆ ಅಂತ ನಂಗೆ ಕಮೆಂಟ್ ಮಾಡ್ತಾರೆ ಹೇಳಿ ಗೈಸ್. ಎಷ್ಟೊಂದು ದಿವಸ ಆದ್ಮೇಲೆ ನಾನು ಹೇರ್ ಕಟ್ ಮಾಡ್ಬೇಕಾದ್ರೆ ನಮ್ಮ ಬಂದಿರೋದು ಅವಲ್ಲಮ್ಮ. ಎಷ್ಟು ವರ್ಷ ಆಯ್ತಮ್ಮ? ಎಷ್ಟು ವರ್ಷ ಆಯ್ತಾನೆ ಕಟ್ ಮಾಡಿದ್ವಲ್ಲ ನಾವು, ಅವಾಗ ಮಾಡ್ತಿದ್ದು. ಆಮೇಲೆ ನಾನು ನೋಡಿದ್ದು ಒಂಥರ ವಿಯರ್ಡ್ ಫೀಲ್ ಆಗ್ತಿದೆ ನಮ್ಮ ನಿಜವಾಗ್ಲೂ. ನಮ್ಮ ಬಂದಿರೋದು ಏನೋ ಏನ್ ವ್ಯತ್ಯಾಸ ಗೊತ್ತಾ, ಅವಾಗ ನಾನ್ ಹೇಳಿ ಕಟ್ ಮಾಡ್ತಿದ್ದೆ, ನೀನ್ ಸುಮ್ನೆ ಕೂತಿರ್ತಿದ್ದೆ. ಇವಾಗ ನೀನ್ ಹೇಳಿ ಕಟ್ ಮಾಡ್ಸ್ಕೊತಿದ್ದೆ, ನಾನ್ ಸುಮ್ಮನೆ ಕೂತಿದ್ದೀನಿ. ಇವಾಗ ನಿಮ್ಗೆ ಕೊಟ್ರೆ ಚಾನ್ಸ್ ನಂಗೆ ಯಾವ ತರ ಕಟ್ ಮಾಡ್ತೀಯಾ? ಚೆನ್ನಾಗಿದೆ ಅಲ್ವಾ? ನಂಗೆ ಲಾಂಗ್ ಹೇರ್ ಚೆನ್ನಾಗಿರುತ್ತೆ, ಶಾರ್ಟ್ ಹೇರ್ ಚೆನ್ನಾಗಿರುತ್ತಾ? ಲಾಂಗು ಚೆನ್ನಾಗಿ ಕಾಣಿಸುತ್ತೆ, ಶಾರ್ಟ್ ಹೇರ್ ಚೆನ್ನಾಗಿ ಕಾಣಿಸುತ್ತೆ, ಎರಡಕ್ಕೂ ಫಿಕ್ಸ್. ನಮ್ಮ ಅಮ್ಮ ನನಗೊಂದು ಗ್ರೀನ್ ಕೊಟ್ಟರು ಯಾವ ತರ ಮಾಡಿಸ್ಕೋ ಅಂತ. ನೀನೊಂಥರ ಇವಾಗ ನೀರಿದ್ದಂಗೆ, ಲೋಟದಲ್ಲಿ ಹಾಕೋರು ಲೋಟದ ಆಕಾರ ಇರ್ತೀಯ, ಚೊಂಬಲ್ಲಿ ಹಾಕೋರು ಚೊಂಬ ಆಕಾರದಲ್ಲಿ ಇರ್ತೀಯ. ಒಂಥರ ಹಂಗೆ ಯಾವ್ದಕ್ಕೆ ಹಾಕೋರು ಅದಕ್ಕೆ ಫಿಕ್ಸ್ ಆಗ್ಬಿಡ್ತೀಯ. ಗೈಸ್ ನಮ್ಮ ಅಮ್ಮ ಹೇಳೋದು ಸಖತ್ತಾಗಿ ಹೇಳಿದ್ರು ಗೈಸ್. ನಿಜವಾಗ್ಲೂ ಸ್ಲಿಪ್ಪರ್ ತಗೋಬೇಕಂತೆ ಅವ್ರ ಅಮ್ಮ ಹೇಳಿದ್ದು. ಒಂದು ಚಿಕ್ಕ ಶಾಪಿಂಗ್ ಇಲ್ಲಿ ಇವಾಗ ಇಷ್ಟೊಂದು ಸ್ಲಿಪ್ಪರ್ಸ್ ಇದಾವೆ. ಅದೆಲ್ಲ ಬಾಯ್ಸ್ ಇದಿಷ್ಟು ಕುಶಾನಿ ಯಾವ್ದೋ ಪಿಂಕ್ ಕಲರ್ ನಿನ್ ಬಟ್ಟೆಗೆ ಅದು ಮ್ಯಾಚ್ ಆಗಲ್ಲ ಕಣೆ. ಇದೆ. ಲಾಸ್ಟ್ ಇಯರ್ ನೀನ್ ಲಾಸ್ಟ್ ಇಯರ್ ತಗೊಂಡಿದ್ದು ಈ ತರದ ಪಿಂಕ್ ಕಲರ್. ನೋಡಿಲಿ, ವಾವ್, ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಒಂದ್ಸಲಿ ಹಾಕೋ, ಬಿಚ್ಚೋದು ಒಂದ್ಸಲಿ ಹಾಕೋ. ಇದು ಈ ಚೆನ್ನಾಗಿಲ್ಲ, ಇದು ಪಿಂಕ್ ಕಲರ್. ಅದನ್ನ ಬೇರೆ ಯಾರು ತಗೊಂಡ್ಬಿಟ್ಟಿದ್ದಾರೆ. ಶೂ ಬೇಡ, ಅದು ದೊಡ್ಡ ಶೂ, ಅದು ಹುಡುಗರದು ಅದೆಲ್ಲ ಹುಡುಗರದು. ತೋರಿಸ್ತೀನಿ, ಅದೆಲ್ಲ ಬಾಯ್ಸ್ ತಗೊಂಡ ಈ ಕಡೆ ಬರೋ. ಇಲ್ವಾ ಇಲ್ಲಿ ಅದಕ್ಕೆ ನಿಂಗೆ ಕರ್ಕೊಂಬರ ಎಲ್ಲೋ ಆಚೆ ಶಾಪಿಂಗ್ ಅಲ್ಲ. ಕೊಡ್ತೀನಿ ಕೊಡ್ಲಿ. ಫಸ್ಟ್ ಇದು ಹಾಕೋಬಾ, ಫಸ್ಟ್ ಇದು ಹಾಕೋ. ಇದು ಹಾಕೊಂಡ್ರೆ ಇದಾದ್ರೆ ನಿಂಗೆ ಅದು, ಇಲ್ಲಾಂದ್ರೆ ಬೇರೆ ಅದು. ವಾವ್, ಸೂಪರ್ ಆಗಿದೆ. ಚಳಿಯ ಬಟ್ಟೆ ಸಕದ ಕಾಣತ್ತಿದ್ದು. ಬಕೆಟ್ ತಗೊಂಡು ಬಕೆಟ್ ಹಾಕೊಂಡ್ಬಿಡ್ಬೇಕು ಅವಾಗ್ಲಿಂದ. ಶೂಗಳು ಬಾಸ್ಕೆಟ್ ತಗೊಂಡು ಶೂ ತುಂಬಿಸ್ಕೊಂತ ಅವಳೆ. ಅದು ಅವ್ರು ಬೇರೆಯವ್ರದ್ದು. ನೋಡಲ್ಲಿ ಆಂಟಿ ಬೈತಾರಲ್ಲ ನಿಂತ್ಕೊಂಡು, ಆಂಟಿ ಬೈತಾರೆ ಇವಾಗ ನಿನಗೆ. ಹಂಗೆ ಮಾಡ್ತಿರ ನಾಟಕಗಳು ನೀನು. ಇವಾಗ ಇದೆಲ್ಲ ಪ್ಯಾಕ್ ಮಾಡ್ರಿ, ಓಕೆನಾ? ಅದನ್ನೆಲ್ಲ ಪ್ಯಾಕ್ ಮಾಡಿರಿ ಇವಾಗ. ಅವ್ರು ಬಾಕ್ಸ್ ಅಲ್ಲಿ ಹಾಕೊಡ್ತಾರೆ, ನಡಿ ಅಲ್ಲ ಅಲ್ಲಿ ಹಾಕೊಡ್ತಾರೆ. ಬಿಲ್ ಮಾಡ್ಬೇಕು ಇವಾಗ. ಬಾ, ಅವ್ರ ಬ್ಯಾಗ್ ಅಲ್ಲಿ ಹಾಕೊಡ್ತಾರೆ. ಬಾ, ಹಾಕೊಡ್ತಾರೆ ಇರು. 1049 ರೂಪಾಯಿ ಇಶ್ಯೂ. ನಮ್ಮ ಬಾಯ್ಸ್ ಒಂದು 4 ಚಪ್ಪಲಿ ಬಂದ್ಬಿಡ್ತಿದ್ದ. ಅವಾಗ ಚಪ್ಪಲಿಗಳು 3-4 ಬಂದ್ಬಿಡ್ತಿತ್ತು ಹುಡುಗರಿಗೆ. ನೋಡಿ, ಚಿಕ್ಕ ಮಗಳಿಗೂ ಸಿಕ್ಕಾಪಟ್ಟೆ ರೇಟ್ ಶೂದು. ನಾವು ಅಮ್ಮಂಗೆ ಟಾರ್ಚರ್ ಕೊಡ್ತೀವಿ ಅವಾಗಲಿಂದ. ನಾವು ಅಮ್ಮಂಗೆ ಟಾರ್ಚರ್ ಇಕ್ಕೊಳ್ಳೋ ಅವಾಗಲಿಂದ. ಬಾ ಆಚೋ ತೋರಿಸ್ತೀನಿ ಬಾ. ಆಂಟಿ ಬೈತಾರೆ ಇಲ್ಲ ಅಂದ್ರೆ. ಆಂಟಿ ಬಾಯಮ್ಮ ಬಂದ್ಬಿಡು. ಬಾ. ಫೈನಲಿ ಅವಳು ಪಕ್ರ ಮಾಡ್ಬಿಟ್ಟು ಒಂದ್ಸು ತಗೊಂಡ್ಬಿಟ್ಟಿದ್ದೀನಿ. ಅವಳಿಗೆ ಇನ್ನೂ ಡೌಟು ನಾವು ತಗೊಂಡಿದ್ದೇವೋ ಇಲ್ವೋ ಅಂತ. ನೀನು ಶಾಪಿಂಗ್ ಕರ್ಕೊಂಬರೋದು, ಮನೆ ಬಿಡ್ಬರೋದು ಎರಡು ಒಂದೇ. ಬಾ ನಡಿ, ತಗೊಂಡಿ. ಬನ್ನಿ, ಶೂ ಇದೆ ತಗೊಂಡಿ, ಶೂ ಬ್ಯಾಗ್ ಇದೆ. ಬಾ, ನಾನು ಕೊಡ್ತೀನಿ ಬಾ ನಿಂಗೆ. ತೂಕ ಕಣೆ, ಇದು ಕಿತ್ತೋಗ್ಬಿಡುತ್ತೆ. ಬಾ, ಆಮೇಲೆ ಅಲ್ಲಿ ತೋರಿಸ್ತೀನಿ ಬಾ ನಿನ್ಗೆ. ಬಾ ಮಾತ್ರ ಮಾತಾಡ್ತಾ ನಿಮ್ಮ ಹತ್ರ ಹೋಗ್ರಿ ಅಂತ ಹಂಗೆ ಕಳಿಸ್ತವಳ. ಮುನ್ನ ತಗೊಂಡಿದ್ದೀನಿ ಬಾರ, ನಿಂದೆಲ್ಲ ತಗೊಂಡಿದ್ದೀನಿ. ತೋರ್ಸಲ್ಲ, ಅಲ್ಲಿ ಮನೆಗೆ ತೋರಿಸ್ತೀನಿ. ಬಾ ತೋರಿಸ್ತೀನಿ, ಮನೇಲಿ ತೋರಿಸ್ತೀನಿ. ನೋಡಲ್ಲಿ ಸರ್ಪ್ರೈಸ್ ಗೈಸ್. ಅವಳು ಚೂಕ್ ಕೊಟ್ಟಿಲ್ಲ ಅಂತ ಬಿದ್ದು ಹೋಯ್ತಾಳು ಗೈಸ್ ಅವಳು. ಯಪ್ಪ, ಇವಾಗಲೇ ಅವಳು ಹಿಂಗೆ. ಇನ್ನು ಹೋಗ್ತಾ ಒಂದಷ್ಟು ಕಾಟ ಕೊಡ್ತಾಳೆ. ಅವ್ಳು ಕೊಡ್ತೀರ ಅಷ್ಟು ನಿಮ್ಗೆ. ಎತ್ತಕೊಂಬ, ಅವಳು ಹೇಳ್ತೀನಿ. ಕಿಡ್ನಾಪ್ ಮಾಡೋಳ.
ಗೈಸ್ ಅವಳು ಜ್ಞಾಪಕ ಶಕ್ತಿ ನೋಡಿ ಗೈಸ್ ಹೆಂಗಿದೆ. ಅವಳು ಏನ್ ಬಕೆಟ್ ಹಾಕೊಂಡಿದ್ಲು ಅದನ್ನ ತಗೊಂಡಿಲ್ಲ ಅಂತ ಅವಳು ಗೊತ್ತು ನೋಡ್ರಿ. ಅವಳಿಗೆ ಎಂತ ಕಿಲಾಡಿ ಇರ್ಬೇಕು ಇವಳು ಅಂತನು. ಯಪ್ಪ, ಈಗಿನ ಕಾಲದ ಮಕ್ಳುಗಳೆಲ್ಲ ಎಷ್ಟು ಫಾಸ್ಟ್ ಆಗಿ ಬೆಳಿತಿದಾರೆ ಅಂತಂದ್ರೆ ಬುದ್ಧಿನೂ ಕೂಡ ಹಂಗೆ ಫಾಸ್ಟ್ ಆಗಿ ಬೆಳಿತಿದೆ. ಹುಷಾರಾಗಿರ್ಬೇಕು ನಾವಂತರು. ಗೈಸ್ ನಾವು ಜಸ್ಟ್ ಮನೆ ಬಂದೆ, ನಮ್ಮ ಬಾವ ಕೂಡ ಹಂಗೆ ಬಂದ್ರು. ಹೈ ಬ್ರೋ, ಮಗಳು ಬರ್ಡೇ ನಡೆ, ಏನು ಸರ್ಪ್ರೈಸ್, ಏನ್ ಗಿಫ್ಟ್? ಇದೆ ಬ್ರೋ, ಒಂದು ಸ್ಮಾಲ್ ಗಿಫ್ಟ್ ಇದೆ. ಹೆಂಗಿದೆ ಕುಶಾನ್ ಹೇರ್ ಕಟ್? ಸಾಕಾಗಿದೆ. ಇಲ್ಲಿ ತೋರ್ಸು, ಈ ಕಡೆ ತಿರ್ಗು ಖುಷಿ. ತೋರ್ಸ್ ಅಪ್ಪಂಗೆ ಹೇರ್ ಸ್ಟೈಲ್ ತೋರ್ಸ್ ನಿಂದು. ಸೂಪರ್ ಖುಷಿ. ಹೆಂಗ್ ಕಾಣಿಸ್ತಿದೆ ಅಂತ ಕೇಳಲ್ವಾ? ಫಸ್ಟ್ ನೋಡೋದಂದ್ರೆ ಏನ್ ತಂದವ್ರೆ ಕವರಲ್ಲಿ ಅಂತ ತಿಂಡಿ ಗಿಂಡಿ ತಂದವ್ರ ಫಸ್ಟ್ ನೋಡೋದೇ ಅವಳು. ಕಣ್ಮುಚ್ಚಿ ಮಗಳು ಸರ್ಪ್ರೈಸ್ ಕೊಡ್ತೀನಿ ಪಾಪ. ಒಳ್ಳೆ ವಂಶ ಇರು. ನಿಂಗೆ ಸರ್ಪ್ರೈಸ್ ಕಣೆ, ನಿಂಗೆ 2 ಸರ್ಪ್ರೈಸ್ ಇವಾಗ. ಇನ್ನೊಂದು ನಿಂಗೆ ಗೊತ್ತಾ ನಿನ್ಗೆ? ನೋಡಿ ಮಗಳು ಹೇರ್ ಕಟ್ ಹೆಂಗಿದೆ ಅಂತ. ಹೆಂಗಿದೆ? ಏನೋ ಕೊಡೆ, ಏನೋ ಕೊಡೆ, ಎಕ್ಸ್ಪ್ರೆಷನ್ ಕೊಡು ಹೆಂಗಿದೆ ಅಂತ. ಅಲ್ಲ ಲೇಯರ್ ಹೆಂಗಿದೆ ಹಿಂದೆಗಡೆ? ನೀನ್ ಹೇಳಿ ಜಾಸ್ತಿ ಕಟ್ ಮಾಡಿಸ್ಬೇಡ ಅಂತ. ಹೋಗಿ ನಿಮ್ಮ ಮಗ ಅಳ್ತಾವ ನೋಡು. ಶೂ ಹೆಂಗಿದ್ಯಾ? ನಂಗೆ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಇದು. ಕ್ರಾಕ್ಸ್ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಎಷ್ಟು ಹೇಳಿದ್ದು? 1000 ರೂಪಾಯಿ ಇದು. ಏನ ಅಂತೀಯ? ನಿಂಗ್ ನೆನ್ಪೈತ ಲಾಸ್ಟ್ ಟೈಮ್ ಹೇರ್ ಕಟ್ ಮಾಡ್ಬಿಟ್ಟು ಶೂ ತಗೊಂಡ್ಬಂದ್ವಿ, ಅದು ಸೇಮ್ 1000 ರೂಪಾಯಿ. ಸೇಮ್ ಅಲ್ಲ? ಅದಿಲ್ಲ, ಅದು ಬೂಸ್ಟ್ ಅದು. ಅದು ಇದೆಯಾ ಗೈಸ್? ಕುಶನ್ ಇದ್ದು ಫೋಟೋಶಾಪ್ ಮಾಡ್ಬೇಕು ಗೊತ್ತಾ? ಅದ್ರ ವಿಡಿಯೋ ಬಂದಿದೆ ನೋಡ್ರಿ ಇಲ್ಲಿ. ವಾವ್, ಕುಶನ್ ಕುಶನ್ ಎಷ್ಟು ಚೆನ್ನಾಗಿದೆ. ವಾವ್, ಕುಟ್ಟನೆ ಕುಟ್ಟು, ಕುಟ್ಟನೆ ಕುಟ್ಟು, ಕುಟ್ಟನೆ ಕುಟ್ಟು. ವಾವ್, ಸೂಪರ್ ಆಗಿದೆ ವಿಡಿಯೋ. ಸೊ ಗೈಸ್ ಇವಾಗ 12 o'clock ಅವಳಿಗೆ ಒಂದು ಚಿಕ್ಕದ ಕೇಕ್ ಕಟ್ ಮಾಡಿಸ್ತೀವಿ. ಅದಾದ್ಮೇಲೆ ನಾಳೆ ಅವಳಿಗೆ ಒಂದೊಬ್ಬ ಬಿಗ್ ಸರ್ಪ್ರೈಸ್ ಮಾಡೋಣ ಅನ್ಕೊಂಡಿದೀವಿ. ನಾವು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ದೀವಿ. ಅವಳ ಬರ್ಡೇನ ಎಲ್ಲ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಕರೆದಿದ್ದೀವಿ. ಸೊ ನಂದು ಖುಷಿ ಆಗಿದೆ ಗೈಸ್. 3 ವರ್ಷ ಹೆಂಗ್ ಹೋಯ್ತು ನನಗೆ ಗೊತ್ತಿಲ್ಲ. ಪಟ್ ಅಂತ ಅವಳು ಬೆಳೀತಾ ಇದ್ದಾಳೆ. ಸೊ ಖುಷಿ ಆಗ್ತಿದೆ. ಸೊ ಅವಳಿಗೆ ನೈಟ್ 12 o'clock ಕೇಕ್ ಕಟ್ ಮಾಡೋಣ ಬನ್ನಿ ಗೈಸ್. ಖುಷಾನಿ ಇವಾಗ ಬಿದ್ಲು, ಸರಿಯಾಗಿ ಬಿದ್ಲು ಅಂತ ಇಲ್ಲಿ ನೋಡಿ. ಇದು ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ ನಮ್ಗೆ ಅವಳು ಯಾವ ತರ ಬಿದ್ಲು ಅಂತ. ಬೇಸ್ ನೋಡ್ರಿ ಖುಷಿ ಹೆಂಗ್ ಬಿದ್ದ ಕೆಳಗಡೆ. ಯಪ್ಪ, ಸರಿಯಾಗಿ ಬಿದ್ಲಲ್ಲ ಕುಶಾರಿ ಪಾಪ. ಗೈಸ್ ಕುಶಾರಿ ಹೆಂಗ್ ಬಿದ್ಲು ಗೊತ್ತಾ ಗೈಸ್ ಪಾಪ. ಅಯ್ಯೋ ಹೂ ಕಡೆಲೆ, ಇಲ್ಲಿಂದ ಕೆಳಗ್ ಬಿದ್ದವಳೆ. ಛೇ, ಓಲಿ ಬಿಡು ಕುಶಾನಿ, ಏನಾಗಲ್ಲ. ಸ್ಟ್ರಾಂಗ್ ಅವಳು ಕುಶಾನಿ ನೋಡಿ ಗೈಸ್. ಬೇರೆ ಮಕ್ಕಳು ಜಾಸ್ತಿ ಹೇಳ್ತಿದ್ರು, ಕುಶಾನಿ ಸ್ವಲ್ಪ ಸ್ಟ್ರಾಂಗ್ ಇದ್ದಾಳೆ ಗೈಸ್. ಅವಳೆ ಜಾಸ್ತಿ ಆಡಲ್ಲ. ಬರ್ಡೇ ಸೈಡೇ ಹೊಡಿದ್ಲು ಸರಿಯಾಗಿ. ಅಕ್ಕ ಸರಿಯಾಗಿ ಹೊಡೆದೋಡು ಹಿಡಿಗ, ನೀನ್ ಹೊಡಿತಿ ಹಿಡಿಗ ಹೆಂಗೇನೆ. ಅವನು ಬಿದ್ದ ಪಾಪ, ಬಿದ್ದವನು ಕೂಡ. ಏನೇ ನಿಮ್ಮಿಬ್ರು ಮಕ್ಕಳು ಬರೀ ಬೀಳ್ತಾನೆ ಇರ್ತಾರೆ. ಆ ಕಡೆ ನಾನು ಈ ಕಡೆ ಏನೋ ಮಾಡಿ ಹಿಂತಿರ್ಗಷ್ಟು ಬೀಳೋಗ್ಬಿಟ್ಟಿದೆ. ಇಬ್ರು ಬರೀ ಬೀಳ್ತಾನೆ ಇರ್ರಿ. ಗೈಸ್ 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 ಹೆಂಗ್ ಗೊತ್ತಾ, ಕುತ್ಕೊಂಡಿದ್ದೆ ಕುಶಾನಿ ಹೋಗ್ಬಿಟ್ಟು ನಂಗೆ ಮ್ಯಾಟ್ರ್ ಹೇಳಿದಾಗ. ಹೆಂಗ್ ಗೊತ್ತಾ ಮ್ಯಾಟ್ರ್ ಏನು? ಏನ್ ಮಾಡಿದ್ಲು? ಸ್ವೀಟ್ ತಿನ್ಕೊಂಬಿಡ ಚೆಯ್ಯಮ್ಮ. ನಾನು ಇಲ್ಲಿ ಇಟ್ಬಿಟ್ಟು ಹೋಗಿದ್ದೆ ಗೈಸ್. ನೋಡಿ ಗೈಸ್, ನಾನು ಸ್ವೀಟ್ನ ದೇಪ್ಕೊಂಡ್ ತಿನ್ಕೊಂಬಿಡ ಗೈಸ್ ಅವಳು. ಅದನ್ನ ನಮ್ಮ ಮನೆಯಲ್ಲಿ ಯಾರು ತಿಂದಿಲ್ಲ ಸರಿನಾ. ನಮ್ಮ ಮನೆ ಇರೋದ 4 ಜನ ಸರಿನಾ. ಅದನ್ನ ಅಮ್ಮ ತಿಂದಿಲ್ಲ, ಕುಶಾನಿ ತಿಂದಿಲ್ಲ, ಭಾವನ ತಿನ್ನಕ್ಕೆ ಸಾಧ್ಯ ಇಲ್ಲ. ಅದೇಂಗ್ ಖಾಲಿ ಆಯ್ತು? ಆಯ್ತು ಒಂದ್ ಕೆಲ್ಸ ಮಾಡು, ಗುಣ ಮೇಲೆ ಪ್ರಾಮಿಸ್ ಮಾಡು. ಅಮ್ಮನ ಮೇಲೆ ಪ್ರಾಮಿಸ್ ಮಾಡು. ಪ್ರಾಮಿಸ್ ಮಾಡು ಅಮ್ಮನ ಮೇಲೆ. ಪ್ರಾಮಿಸ್ ಮಾಡು ಅಮ್ಮನ ಮೇಲೆ. ಪ್ರಾಮಿಸ್ ಮಾಡೆ. ನೀನ್ ಏನೇ ಶುಗರ್ ಕಟ್ ಮಾಡ್ತೀಯ? ನೀನು ಶುಗರ್ ಏನ್ ಕಟ್ ಮಾಡ್ತೀಯಾ? ನಾನು ಬೇಕಾದ್ರೆ ವಿಡಿಯೋ ಚೆಕ್ ಮಾಡಿ ಗೈಸ್, ಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ ನಾನು ಎಷ್ಟು ಇದೆ ಅಂತ. ಕಟ್ ಮಾಡಿದ್ ಈ ಕಡೆ ಹೆಂಗ್ ಕಟ್ ಆಗಿದೆ ವಿಡಿಯೋದಲ್ಲಿ ಇದೆ ಮಗನೇ. ಪ್ರಾಮಿಸ್ ಮಾಡು. ಪ್ರಾಮಿಸ್ ತಿಂದಿಲ್ಲ. ಯಾರು ಪ್ರಾಮಿಸ್ ತಿಂದಿಲ್ಲ? ನಿನ್ ಪ್ರಾಮಿಸ್ ನನಗೆ ಗೊತ್ತಿದೆ. ನಮ್ಮನೆ ಪ್ರಾಮಿಸ್ ಸಿಕ್ಕೋ ಚೈತ್ರ. ಹೆಂಗ್ ಗೊತ್ತಾ, ತಿನ್ಬಿಡು ಬೇಕಾದ್ರೆ. ನಾವೇನ್ ಬೇರೆ ಮಕ್ಕಳಲ್ಲ, ಸುಮ್ನೆ ಯಾಕೆ ಸುಳ್ಳು ಹೇಳ್ತೀಯ? ನಿಜ ಹೇಳ್ತಿಲ್ಲ, ತಿನ್ಕೋ ಗೈಸ್. ಹೆಂಗ್ ಗೊತ್ತಾ ಗೈಸ್, ಜಸ್ಟ್ ಒಂದ್ ಮ್ಯಾಟ್ರ್ ಆಯ್ತು ಗೈಸ್. ನಾವ್ ಊಟ ಹಾಕೊಂಡ್ ಕುತ್ಕೊಂಡು ಓಕೆನಾ. ನಮ್ಮಮ್ಮ ಬಾವಂಗ್ ಕೊಡೆ ಊಟ ನಂದ್ಲು. ಆಮೇಲೆ ಹಂಗೆ ಪ್ಲೇಟ್ ಚೇಂಜ್. ನಾ ಬಾವಂಗೆ ತಗೊಂಡ್ಬಂಡಿ ತಿನ್ನೋದಕ್ಕೆ, ತಗೊಳ್ರಿ ಅಂತ ಕೊಡ್ತಾವಳೆ. ಗುಣನ ಈಸ್ಕೊಂಡು ಕೊಡೋಣ ಅಂತ. ಅಬ್ಬಾ ಎಷ್ಟು ಸುಳ್ಳು ಹೇಳ್ತಿದ್ದ. ನಿನ್ನಂತ ಸುಳ್ಳಿ ಎಲ್ಲ ನೋಡಿಲ್ಲ. ಸುಳ್ಳಿ ಗೈಸ್, ದೊಡ್ಡ ಸುಳ್ಳಿ ಇವಳು. ಪ್ರಳಯಾಂತಕಿ ಗೈಸ್ ಇವಳು, ಪ್ರಳಯಾಂತಕಿ ಇವಳು.
ನಂಗೆ ಹೊಟ್ಟೆ ಹಸ್ಬಿಟ್ಟಿದೆ ಅದಕ್ಕೆ ತಿಂದ. ತಿಂದ ಸ್ವೀಟ್ ಸ್ವೀಟು ಸ್ವೀಟ್ ಒಪ್ಕೊಳ್ಳಲ್ಲ. ಒಪ್ಕೊಂಡು ತಿಂದಿದ್ದು ಒಪ್ಕೊಂಡು. ಹೊಟ್ಟೆ ಹಸ್ಬಿಟ್ಟಿತ್ತು ಹೌದು ಸ್ವೀಟ್ ಹಾಕ್ತೀನಿ ನೀನು ತಿಂದಿಲ್ಲ, ನಿಜವಾಗೂ ತಿಂದಿಲ್ಲ ನಾನು. ಪ್ರಾಮಿಸ್ ತಿಂದಿಲ್ಲ. ಪ್ರಾಮಿಸ್ ತಿಂದಿಲ್ಲ. ಬಾವಮ್ಮ ಪ್ರಾಮಿಸ್ ಮಾಡು. ನಾನು ಯಾರ ಮೇಲೂ ಆಣೆ ಇಕ್ಕಲ್ಲ. ಸುಳ್ಳಿ ಗೈಸ್, ಅಕಸ್ಮಾತ್ ನೀ ಏನೋ ತಿಂದಿದ್ರೆ ನಿಂಗೆ ಲೂಸ್ ಮೋಷನ್ ಆಗುತ್ತೆ ಬೆಳಿಗ್ಗೆ. ಸರಿ ಆಯ್ತು, ಹಾ? ಸರಿ ಆಯ್ತು. ಆಯ್ತು, ಲೂಸ್ ಮೋಷನ್ ಆಗುತ್ತೆ ನಿಂಗೆ ಬೆಳಿಗ್ಗೆ. ಸುಳ್ಳಿ ಗೈಸ್ ಅವಳು ನನ್ನ ಸ್ವೀಟ್ ತಿನ್ಕೊಂಬಿಟ್ಲು. ಏನಂತ ಏನ್ ಕುಶಾನಿ? ಸುಳ್ಳಿನೇ ಕಣೆ ಅವಳು. ಸೊ ಗೈಸ್ ಇವಾಗ ಕೇಕ್ ಬಂದಿದೆ. ಸೊ ಟೈಮ್ ಬಂದ್ಬಿಟ್ಟು ಇವಾಗ ಇನ್ನೊಂದು 3 ಮಿನಿಟ್ಸ್ ಅಷ್ಟೇ ಇರೋದು. ಸೊ ಕುಶಾನಿಗೆ ಗೊತ್ತಿಲ್ಲ ಅವಳನ್ನ ಒಳಗಡೆ ಕೂಡ ಹಾಕ್ಬಿಟ್ಟಿದ್ದೀವಿ. ನಾವು ಅವಳು ಸರ್ಪ್ರೈಸ್ ಕೊಡೋಣ ಅಂತ. ಅವಳು ದೊಡ್ಡ ಮನುಷ್ಯಲ್ವಾ, ಅದಕ್ಕೆ ಅವಳು ಸರ್ಪ್ರೈಸ್ ಕೊಡೋಣ ಅಂತ. ಅವಳು 3 ಇಯರ್ಸ್, ಅದಕ್ಕೆ 1 2 3 3 ಕ್ಯಾಂಡಲ್ ಹಚ್ಚಿಸ್ತಾ ಇದ್ದೀವಿ. ಎಲ್ಲಿ ಕುಶಾನಿ ಎಲ್ಲಿದ್ದಾಳೆ? ಕಣ್ಣಿಗೆ ಬಟ್ಟೆ ಕಟ್ಕೊಂತವಳೆ ಕುಶಾನಿ. ಸರ್ಪ್ರೈಸ್ ಕುಶಾನಿ ನಿಂಗೆ. ಸರಿನಾ? ನಿಂಗೆ ಸರ್ಪ್ರೈಸ್ ಇವಾಗ. ಓಕೆ, ಇದೆಷ್ಟಿದು? ಇದೆಷ್ಟು? ತೆಗಿಬಾರ್ದು, ಹಂಗೆ ಹೇಳ್ಬೇಕು. ಎಷ್ಟಿದು? ಎಷ್ಟಿದು? 3. ನಿನಗೆ 3 ವರ್ಷ, ಅದಕ್ಕೆ 3 ಅಷ್ಟೇ ಬರುತ್ತೆ ನಿನಗೆ. ಇನ್ನು 1 ನಿಮಿಷ ಅಷ್ಟೇ ಇರೋದು ಕುಶಾನಿ ಬರ್ಡೇಗೆ. ಕಕ್ಕಂಬಾರೋ. ರೆಡಿ? ಕಣ್ಬಿಚ್ಚು. ವಾ, 1 ರೂಪಾಯಿ ಆಕ್ಟಿಂಗ್ ಮಾಡೋದು 100 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ ಗೈಸ್. 7 6 5 4 3. ಹ್ಯಾಪಿ ಬರ್ಡೇ ಕುಶಾನಿ. ಊದೆ ಊಪನ್ನು ಜೋರಾಗನ್ನು ಏಯ್ ಜೋರಾಗೆ. ಹ್ಯಾಪಿ ಬರ್ಡೇ ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಕುಶಾನಿ. ಹ್ಯಾಪಿ ಬರ್ಡೇ ಟು ಯು. May the good God bless you. May the good God bless you. Happy birthday To you, Kushani. Happy birthday to you. ಅಯ್ಯ ನೋಡಿದ್ರಾ, ಎಲ್ಲ ಗೊತ್ತವಳಿಗೆಲ್ಲ ಆಕ್ಟಿಂಗ್ ಮಾಡ್ಬಿಟ್ಟು ಚೆನ್ನಾಗಿ. ಹಾ, ಎಲ್ಲ ನೀನು ಟ್ರೈನ್ ಮಾಡಿ ಯಾಕನೆ. ಅಮ್ಮಂಗೆ ತಿನ್ಸು, ಅಮ್ಮಂಗೆ ತಿನ್ಸು. ತಿನ್ಸು. ಹ್ಯಾಪಿ ಬರ್ಡೇ ಮಗಳೇ. ಹ್ಯಾಪಿ ಬರ್ಡೇ ಮಗಳೇ. Thank you. ಅಮ್ಮಂಗೆ ಚೇಯಮ್ಮಂಗೆ ಗೈಸ್ ಅವಳು ಕೇಕ್ ಇಟ್ಟೆ ತಾನು ಗೈಸ್. ಅವಳು ಅಮ್ಮಂಗೆ ತಿನ್ಸೋರು ಇಟ್ಟೆ ತಾನು. ನಿಂಗೆ ಗೊತ್ತು ಅವಳಿಗೆ ಶುಗರ್ ಅಂತ. ಶುಗರ್ ತಿನ್ನಲ್ಲ ಅವಳು ಅಂತ. ಹಾ ಬಾ ತಿನ್ಸು, ಅಮ್ಮಂಗೆ ತಿನ್ಸು. ಮಗಳೇ, happy birthday ಮಗಳೇ. ಅಮ್ಮನ 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 ಗುಣ ತಿನ್ಸಿಲ್ಲ. ಅಮ್ಮಂಗೆ ಗೈಸ್ ಕೇಕ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಯಾವ್ದು ಕೇಕ್ ಇದು? ಮ್ಯಾಂಗೋ ಫ್ಲೇವರು ಸೂಪರ್ ಐತೆ ಕೇಕ್. ಇದು ಸಕ್ಕತ್ತಾಗಿದೆ ಫ್ಲೇವರು. ಹಲೋ ಮೇಡಮ್, ಶುಗರ್ ನಿಮ್ಗೆ ಎತ್ತೊಳ್ಳಿ. ಶುಗರ್ ಅಂತ ಸಾರಿ ಬಾಯಲ್ಲಿ ಶುಗರ್ ಅಂತ ಬರ್ತಿದೆ. ಸಾರಿ, ಅವ್ಳು ಶುಗರ್ ತಿನ್ನಲ್ಲ ಗೈಸ್. ಕುಶನ್ ನನ್ ಕಡೆ ಕುಶನ್ ನಾನು ತಿಂತೀನಿ ತಾನೇ ಕೇಕ್ ಇದು. ಗೈಸ್ ಇದು ಮ್ಯಾಂಗೋ ಫ್ಲೇವರ್ ಕೇಕು ನೋಡ್ರಿ. ಒಳಗಡೆ ಮ್ಯಾಂಗೋ ಕುಶನಿ ಗುಣಗಿಕ್ಕವಾ? ಬೆಟ್ಟಲ್ಲಿ ವಿಡಿಯೋ ಮಾಡ್ತಾರಮ್ಮ. ಇಡು ಒಂದು ಬೆಟ್ಟಲ್ ಗುಣ. ಫಸ್ಟ್ ನಾನು ಕೇಕ್ ತಗೊಂಡ್ಬಿಡ್ತೀನಿ. ಕ್ರೀಮ್ ತಗೊಂಡಿಡು. ಗೈಸ್ ಫುಲ್ಲು ಮ್ಯಾಂಗೋ ಆಗುತ್ತೆ ಒಳಗಡೆ. ಯಾಕೆ ತಿಂದೆ ಲೇ? ಇಲ್ಲಿ ಫುಲ್ ಮ್ಯಾಂಗೋ ಫ್ಲೇವರ್ ಒಳಗಡೆ. ಗೈಸ್ ತುರ್ತೋಗೈತೆ ಕೇಕು. ಸೂಪರ್ ಕೇಕು. ಇವಳು ಎಂತೋಳ ಗೈಸ್ ಹಾಕೊಂಡ್ ಬ್ಯಾಟಿಂಗ್ ಮಾಡ್ತಾನ ಗೈಸ್ ಅವಾಗ್ಲಿಂದ. ಕೇಕ್ ಅಂತ ಹೆಚ್ಚಾಡು. ಕೇಕ್ ಚೆನ್ನಾಗೈತೆ. ನೀನ್ ಯಾಕೆ ತಿಂತಿದ್ಯಾ? ಶುಗರ್ ಬಿಡ್ತೀಯ ಅಂತ ಕೇಕ್ ತಿಂದ್ರೆ ಎಲ್ಲಕಾಯ್ತದ? ಇದನ್ನ ಮತ್ತೆ ಅವತ್ತೇನು ದೋತ ಕೊಚ್ಕೊಂಡೆ ನಾನು ರೆಸಲ್ಯೂಷನ್ ಮಾಡ್ತೀನಿ, ಶುಗರ್ ಬಿಡ್ತೀನಿ ಅಂತೆಲ್ಲ. ಮಗಳು ಬರ್ಡೇ ಕೇಕ್ ತಿಂದ್ರೆ ಎಲ್ಲಕಾಯ್ತದ? ಅದಂತ ರೆಸಲ್ಯೂಷನ್. ಯಪ್ಪ ಹೆಂಗ್ ಬೇಕೋ ಹಂಗ್ ತಿರ್ಸರ್ ಗೈಸ್ ಇವಳು ನೋಡ್ರಿ ಇಲ್ಲಿ ಕೇಕ್. ಅಯ್ಯೋ ನಗವಲ್ಲಿ ಎಸ್ ಪಪ್ಪ. ಒಂದ್ಸಲ ಹ್ಯಾಪಿ ಬರ್ಡೇ ಕುಶಾನಿ. ನಮ್ ಸಬ್ಸ್ಕ್ರೈಬರ್ ಕಡೆಯಿಂದ ನಿಂಗೆ ಹ್ಯಾಪಿ ಬರ್ಡೇ. ನಾನು ಗಿಫ್ಟ್ ಕುಶಾನಿ. ಬೈಲಿ ನೀನ್ ಜೀವನ ಪೂರ್ತಿ ಗಿಫ್ಟ್ ಕೊಡ್ಸ್ಬಿಡಿ ನಿನಗೆ. ಇನ್ನೇನ್ ಗಿಫ್ಟ್ ಕೊಡ್ತೀನಿ ಹೇಳು. ನೋಡ್ರಿ ಇಲ್ಲಿ ನೋಡಿ ಅಮ್ಮ ನೋಡಿ ಹೆಂಗಿದ್ದ ನೋಡಿ ಇಲ್ಲಿ. ಯಪ್ಪ ಕುಶಾನಿ ನಿನ್ ಗಿಫ್ಟ್ ನಾನು ನಾಳೆ ಕೊಡ್ತೀನಿ ಕುಶಾನಿ. ನಾಳೆ ಕೊಡ್ತೀನಿ ಕುಶಾನಿ ಗಿಫ್ಟ್. ಬೈಲಿ ಏನ್ ಗೊತ್ತಾ, ಅಮ್ಮನ್ ಕೇಳು ಗಿಫ್ಟ್. ಅಮ್ಮನ್ ಕೇಳು ಕುಶಾನಿ. ಹೆಂಗ್ ಗೊತ್ತಾ ಕೇಳಿಸ್ಕೊ. ನಾನ್ ನಿಂಗೆ ನಾಳೆ 3 ಗಿಫ್ಟ್ ಕೊಡ್ತೀನಿ. ನಿಂಗೆ 3 ವರ್ಷ ತಾನೆ, ನಿಂಗೆ 3 ವರ್ಷ. ನಿಂಗೆ 3 ಗಿಫ್ಟ್ ಕೊಡ್ತೀನಿ.
ನಾಳೆ ಹೊಸ ಬಟ್ಟೆ ರೆಡಿ ಹಾ ತಲೆಯ ಬಟ್ಟೆ ಹಾಕೋ, ಎಲ್ಲರೂ ಬರ್ತಾರೆ, ಎಲ್ರೂ ಕೊಡ್ತೀನಿ ಗಿಫ್ಟ್. ಓಕೆನಾ? ಕೊಡ್ತೀನಿ ನೀರಲ್ಲಿ. ಸೊ ಗೈಸ್ ಒಂದ್ ನಿಮಿಷ ಕೊಡ್ತೀನಿ ಗೈಸ್, ಅವ್ಳು ನಿದ್ದೆ ಹೋಗ್ಬಿಟ್ಟಿದೆ ಆಕ್ಚುಲಿ. ಗಿಫ್ಟ್ ಕೊಡ್ತೀನಿ, ನಾನು ನಾಳೆ ಕೊಡ್ತೀನಿ. ನೀವು ಆಲ್ರೆಡಿ ಒಂದು ಶೂ ಕೊಡ್ತೀನಿ ಗಿಫ್ಟ್, ಇನ್ನು ಗಿಫ್ಟ್ ಬರೋದಿದೆ ಅವಳಿಗೆ, ಇನ್ನು ಹೇಳಿ ಕೊಡ್ತೀನಿ ಗಿಫ್ಟ್ ಒಳಗೆ. ಓಕೆನಾ? ಅಯ್ಯೋ ಕೊಡ್ತೀನಿ, ಕೂತ್ಕೊಳ್ಳೆ. ಸೊ ಗೈಸ್ ಅವಳ ಬರ್ಡೇ ಸೆಲೆಬ್ರೇಷನ್ ನಾಳೆ ಬರುತ್ತೆ ವ್ಲಾಗ್, ನಿಮ್ಗೆ ಹೇಳ್ದಂಗೆ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತಾನೆ, ನೋಡ್ತಾರೆ. ಸೈನಿಂಗ್ ಆಫ್, ಬಾಯ್ ಬಾಯ್ ನೋಡ್ರಿ ಎಲ್ರು, ಬಾಯ್ 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 ಗೈಸ್. ಜನ್ಮಕ್ಕೂ ನೂರಾರು ಜನ್ಮಕ್ಕೂ